ನಾನಿವತ್ತು ಮಾಡ್ತಾಯಿದ್ದೀನಿ ಟೊಮೊಟೊ ಬಾತ್. ಬೇಕಾಗಿರುವ ರೆಸಿಪಿಗಳು ಪಟಪಟ ಅಂತ ನೋಟ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಗರಂ ಮಸಾಲ, ಹಾಗೆ ಟೊಮೊಟೊ ಒಂದು 3-4 ಟೊಮೊಟೊ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತ ಮಸಾಲ ಪದಾರ್ಥಗಳು ತೊಗೊಂಡಿದ್ದೀನಿ. ಏನಪ್ಪ ಅಂದರೆ ಏನು ಹೇಳ್ತಾರೆ ಇದಕ್ಕೆ, ಎಲೆ, ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು, ಮೆಣಸು, ಜೀರಿಗೆ, ಜೊತೆಗೆ ಸೋಂಪು ಹಾಕ್ತೀನಿ. ಸೋಂಪು ಖಾಲಿಯಾಗಿದೆ. ಓಕೆನಾ. ಇದಿಷ್ಟು ಪದಾರ್ಥಗಳನ್ನ ತೊಗೊಂಡು ಪಟಪಟ ಅಂತ ಯಾವ ಥರ ಮಾಡೋದು ನೋಡ್ಕೊಂಬರೋಣ. ರುಬ್ಬೋದಕ್ಕೆ ಏನೇನೆಲ್ಲ ಹಾಕ್ತಿದ್ದೀನಿ ನೋಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ನಾನು ಕಾಯಿ ಎಲ್ಲ ಜಾಸ್ತಿ ಬಳಸಲ್ಲ, ಸೊ ಹಾಗಾಗಿ ಎಲ್ಲದಕ್ಕೂ ಬಳಸಲ್ಲ. ಸೊ ಇದಕ್ಕೂ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಯಾವಾಗಲೂ. ಸೊ ಮಸಾಲೆನ ಹಾಕ್ತಿಲ್ಲ. ಓಕೆನಾ. ಸೊ ಬರೀ ಈ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಮಾತ್ರ ಮಸಾಲೆ ರುಬ್ಕೊಳ್ಳೋದು. ಬಾಕಿದನ್ನೆಲ್ಲ ಹಾಗೆ ಇದಕ್ಕೆ ಹಾಕ್ತೀನಿ, ಒಗ್ಗರಣೆಗೆ ಹಾಕ್ತೀನಿ. ಓಕೆನಾ. ಸೊ ನೋಟ್ ಮಾಡ್ಕೊಳ್ಳಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಇದಿಷ್ಟನ್ನೇ ರುಬ್ಕೊಳ್ಳೋದು. ಮಾಡುವ ವಿಧಾನ ಏನೇನು ಹಾಕ್ತೀನಿ ನೋಡ್ಕೊಂಬನ್ನಿ. ಎಣ್ಣೆ, ಸೊ ಮಸಾಲ ಪದಾರ್ಥಗಳು, ಅರ್ಧ ಟೀ ಸ್ಪೂನ್ ಅರಿಶಿನ, ಈರುಳ್ಳಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ, ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಹಾಕಿ, ಟೊಮೊಟೊ ಜೊತೆಗೆ ನಾನು ಆಗಲೇ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಮತ್ತು ಶುಂಠಿ, ಸೊ ಇದರ ಮಿಶ್ರಣನ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇದು ಹಾಕಿ ಫ್ರೈ ಮಾಡೋಣ. ಅದು ಈ ಹಸಿಮೆಣಸಿನ್ಕಾಯಿ ಇದ್ರದ್ದೆಲ್ಲ ಶುಂಠಿ ಎಲ್ಲ ಹಸಿ ಇರುತ್ತಲ್ವ, ಸೊ ಅದ್ರ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಹಾಗಾಗಿ ಟೊಮೊಟೊ ಜೊತೆಗೆ ಹಾಕಿದ್ರೆ ಅದ್ರ ಹಸಿ ವಾಸನೆನೂ ಕೂಡ ಹೋಗುತ್ತೆ ಮತ್ತು ಟೊಮೊಟೊನೂ ಕೂಡ ಫ್ರೈ ಆಗುತ್ತೆ. ಸೊ ಇದನ್ನು ಹಾಕಿದ್ದೀನಿ. ಇದ್ರ ಜೊತೆಗೆ 1 ನಿಮಿಷ ಆದಮೇಲೆ ಗರಂ ಮಸಾಲ ಹಾಕೋಣ. ಇದ್ರ ಜೊತೆಗೇ ಯೂಶಲಿ ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಎಲ್ಲ ಹಾಕ್ತೀನಿ ನಾನು, ಅಥವಾ ಚಿಕನ್ ಮಸಾಲ ಪೌಡ್ರ್ ಇದ್ದರೆ ಚಿಕನ್ ಮಸಾಲ ಪೌಡ್ರ್ ಹಾಕ್ತೀನಿ. ಇವತ್ತು ನನ್ನ ಗ್ರಾಚಾರಕ್ಕೆ ಮನೆಯಲ್ಲಿ 2 ಖಾಲಿಯಾಗಿದೆ. ಧನಿಯಾ ಪೌಡ್ರ್ ಇಲ್ಲ, ಚಿಲ್ಲಿ ಪೌಡ್ರ್ ಇದೆ, ಬಟ್ ಹಸಿಮೆಣಸಿನ್ಕಾಯಿ, ಮೆಣಸು ಎಲ್ಲ ಹಾಕಿರೋದ್ರಿಂದ ಸೊ ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಡ ಅಂತ ಬರೀ ಗರಂ ಮಸಾಲನ ಬಳಸಿ ಫ್ರೈ ಮಾಡ್ತಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು 1-2 ನಿಮಿಷ ಫ್ರೈ ಮಾಡಿದ್ರೆ ಆ ಗರಂ ಮಸಾಲನೂ ಹಿಡ್ಕೊಳ್ಳುತ್ತೆ ಅದಕ್ಕೆ. ಇವಾಗ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಕ್ಕಿನ ತೊಳೆದು ನಾನು ನೀರನ್ನ ತೆಗೆದಿಟ್ಕೊಂಡಿದ್ದೆ. ಸೊ ಅಕ್ಕಿ ಜೊತೆಗೆ ನೆನೆಸಿಲ್ಲ, ಜಸ್ಟ್ ಅಕ್ಕಿನ 2 ಸಲ ತೊಳೆದು ಇಟ್ಕೊಂಡಿದ್ದೆ. ಓಕೆನಾ.
ಸೊ ಈ ಥರ ಅಕ್ಕಿನ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಸೊ ಅದಾದಮೇಲೆ ಏನು ಮಾಡ್ತೀನಿ, ನೀರನ್ನು ಹಾಕ್ತೀನಿ. ಈಗ 1ಕ್ಕೆ 2ರಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ ಪಾವಲ್ಲಿ ಹಾಕ್ಕೊಂಡಿದ್ದೆ ಗೈಸ್, 2 ಪಾವು ಅಕ್ಕಿನ ಹಾಕಿದ್ದೀನಿ. ಸೊ ಹಾಗಾಗಿ ನಾನೀಗ ಅದರಲ್ಲಿ 3 ಪಾವು ನೀರನ್ನ ಹಾಕಿದ್ದೀನಿ, ಇನ್ನೊಂದು ಪಾವು ಈಗ ಹಾಕಬೇಕು. ನೀರು ಹಾಕಿ ಈಗ 1 ಲೋಟಕ್ಕೆ 2 ಲೋಟ ಅಳತೆನಲ್ಲಿ ನೀರನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಇವಾಗ ಉಪ್ಪು ಹಾಕ್ತಿದ್ದೀನಿ ಗೈಸ್, ನೋಡಿ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಲಾಸ್ಟ್ ಟೈಮ್ ಯಾವಾಗೋ ಮಾಡಿದ್ದೆ ಗೈಸ್ ಮನೆಗೆ, ಓಕೆನಾ. ಎಲ್ಲ ಹಾಕಿ ಉಪ್ಪು ಹಾಕೋದನ್ನೇ ಮರ್ತ್ಬಿಟ್ಟಿದ್ದೀನಿ. ಯಾವುದೇ ಉಪ್ಪು ಎಷ್ಟು ಮುಖ್ಯ ಅಂದರೆ, ಅದಾದಮೇಲೆ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ 2 ವಿಸಲ್ ಕೂಗಿಸ್ಕೊಳ್ಳೋಣ. ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ಕೂಗಿಸ್ಕೊಳ್ಳೋಣ. ಅದಾದಮೇಲೆ ಹೇಗೆ ಬರುತ್ತೆ ಪಲಾವು ತೋರಿಸ್ತೀನಿ, ಓಕೆನಾ. ಸೊ ನಾನು ಆಗಲೇ ಹೇಳಿದಾಗೆ ಉಪ್ಪಿಗಿಂತ ರುಚಿ ಬೇರೆ ಯಾವುದೂ ಇಲ್ಲ ಗೈಸ್. ಯಾವುದೇ ಊಟ ಉಪ್ಪಿಲ್ಲದೆ ತಿನ್ನೋಕ್ಕೆ ಆಗಲ್ಲ. ಲಾಸ್ಟ್ ಟೈಮ್ ನಾನು ಮಾಡಿದ ಪಲಾವ್ನ ಎಷ್ಟು ಇಂಗ್ರೀಡಿಯೆಂಟ್ಸ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದೆ, ಉಪ್ಪಿಲ್ಲದೆ ಇರೋದಕ್ಕೆ ಯಾರೂ ತಿನ್ನಲೇ ಇಲ್ಲ. ಸೊ ನಾನು ಒಬ್ಬಳೇ ತಿಂದಂಗಾಯಿತು. ಸೊ ಆ ಥರ ಆಗುತ್ತೆ. ಉಪ್ಪನ್ನ ಯಾವತ್ತೂ ಮರಿಬೇಡಿ, ಓಕೆನಾ. ಪಲಾವ್ ಆದಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಎಸ್ ಗೈಸ್, ನೋಡಿ ಪಲಾವ್ ರೆಡಿಯಾಗಿದೆ. ಸೊ ನಾನು ಮಾಡಿರೋದು ಬಂದು ಟೊಮೊಟೊ ಪಲಾವ್, ಓಕೆನಾ. ಸೊ ಈಗ ಇದನ್ನು ಮೇಲೆ ಕೆಳಗೆ ಮಿಕ್ಸ್ ಮಾಡೋಣ, ಯಾಕೆಂದರೆ ಮಸಾಲೆ ಎಲ್ಲ ಮೇಲೆ ಬಂದುಬಿಟ್ಟಿರುತ್ತೆ, ಓಕೆನಾ. ಸೊ ಹಾಗಾಗಿ ಅದನ್ನು ಈ ಥರ ಮೇಲೆ ಕೆಳಗೆ ಮಾಡಿಕೊಂಡ್ರೆ ಎಲ್ಲ ಕಡೆಗೂ ಮಿಕ್ಸ್ ಆಗುತ್ತೆ. ಎಷ್ಟು ಉದುದ್ರಾಗಿ ಚೆನ್ನಾಗಾಗಿದೆ ಅಲ್ವ ಗೈಸ್. ಈ ಅಕ್ಕಿ ಬಂದು ನಮ್ಮಪ್ಪ ಬೆಳೆದಿರೋದು ಗೈಸ್, ನಮ್ಮ ಗದ್ದೆನಲ್ಲಿ ನಮ್ಮಪ್ಪ ಬೆಳೆದಿರೋದು ಅಕ್ಕಿ. ಸೊ ಊರಿಂದ ತಂದಿರೋದು ಗದ್ದೆ ಅಕ್ಕಿ. ಸೊ ಸಣ್ಣ ಅಕ್ಕಿನೇ ಬೆಳೆದಿರೋದು ನಮ್ಮಪ್ಪ. ಸೊ ಮಿಕ್ಸ್ ಮಾಡಿದ್ದೀನಿ ನೀಟಾಗಿ. ಸೊ ತಟ್ಟೆಗೆ ಹಾಕ್ಕೊಂಡು ಪ್ಯಾಟಿಂಗ್ ಮಾಡೋವಾಗ ತೋರಿಸ್ತೀನಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ರಿವ್ಯೂ ಕೊಡ್ತೀನಿ, ಓಕೆನಾ. ಪರ್ಫೆಕ್ಟಾಗಿ ಬಂದಿದೆ ಗೈಸ್. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ, ಓಕೆನಾ.